ನಮಸ್ತೆ ಎಲ್ರಿಗೂ. ಈ ಕಾವೇರಿ ಕಿಚನ್ನವರ ಮಲ್ಲಿಗೆ ಇಡ್ಲಿ ಬ್ಯಾಟರ್ ಅಂತ ತರಿಸಿದ್ದೆ. ಇದೆಲ್ಲ ನೋಡಿದೆ, ತುಂಬ ಚೆನ್ನಾಗಿರುತ್ತೆ. ಸ್ಟೋನ್ ಗ್ರೌಂಡು, ನ್ಯಾಚುರಲಿ ಫರ್ಮೆಂಟೆಡ್ಡು, ಸ್ಮಾಲ್ ಬ್ಯಾಚ್, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್, ನೋ ಸೋಡಾ, ಈಸ್ಟ್ ಅಂತೆಲ್ಲ ಇತ್ತು. ಸೊ ನಮಗೆ ಬೇಕಾಗಿರೋ ಥರನೇ ಇದೆ. ನೋಡೋಣ, ಮಲ್ಲಿಗೆ ಇಡ್ಲಿ ಅಂದರೆ ಸ್ವಲ್ಪ ಆಸೆ ಆಯಿತು, ಮಾಡಿಕೊಡೋಣ ಮನೆಯಲ್ಲಿ ಎಲ್ರಿಗೂ ಇವತ್ತು ಅಂತ. ಸೊ ಓಪನ್ ಮಾಡಿದೆ, ಫೋಟೋ ಕೊಟ್ಟಿದ್ದೀನಿ ನಿಮಗೆ. ಏನೋ ಒಂದು ಕಡ್ಡಿ ಥರ ಬಿದ್ದಿತ್ತು. ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿರೋಂಥ ಇದರಲ್ಲಿ, ಕವರಲ್ಲಿ ಕಡ್ಡಿ ಥರ ಯಾಕೆ ಬರುತ್ತೆ ಅಂಥೇಳಿ ಸೊ ಅದನ್ನು ಬಾಕ್ಸಿಗೆ ಶಿಫ್ಟ್ ಮಾಡಿದೆ. ನೋಡಿ, ಸ್ಪೂನಲ್ಲಿ ತೆಗೆದೆ. ನೋಡಿ, ಇಲ್ಲಿ ಸೂಕ್ಷ್ಮ ಗಮನಿಸಿ, ಇದು ಜಿರಳೆ ಕಾಲು. ಓಕೆ, ಜಿರಳೆದು ಕಾಲು. ಇನ್ನು ಉಳಿದಿದ್ದ ಭಾಗಗಳು ಎಲ್ಲೆಲ್ಲಿ ಹೋದ್ವೋ ಗೊತ್ತಿಲ್ಲ, ಯಾರಿಗೆ ಹೋಗಿದ್ದಾವೋ, ಯಾರ ಮನೆ ಪ್ಯಾಕೆಟಲ್ಲಿ ಹೋಗಿದ್ದಾವೋ ಗೊತ್ತಿಲ್ಲ. ಸೊ ನಾನಂತೂ ಇವತ್ತಿಂದ ಈ ಪ್ಯಾಕ್ಡ್ ಫುಡ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀನಿ. ಬೇರೆ ಎಲ್ಲ ಸ್ಟಾಪ್ ಮಾಡಿದ್ವಿ. ಸೊ ಅದೇನೋ ಮಲ್ಲಿಗೆ ಇಡ್ಲಿ ಬ್ಯಾಟರ್ ಅಂತ ಹೇಳಿ ಒಂಚೂರು ಆಸೆ ಆಯಿತು. ನೋಡಿ, ಈ ಥರ ಮಾಡಿದ್ರೆ ನಾವು ಕೊಟ್ಟ ಹಣಕ್ಕೂ, ನಾವು ಇವ್ರ ಮೇಲೆ ಇಡೋ ನಂಬಿಕೆಗೂ ಎಷ್ಟು ನ್ಯಾಯ ಕೊಡ್ತಾರೆ ಇವರು. ಇದ್ರ ಬಗ್ಗೆ ದಯವಿಟ್ಟು ಆರೋಗ್ಯ ಇಲಾಖೆ ಕೂಡ ಗಮನ ಹರಿಸಬೇಕು. ನನ್ನ ಕಳಕಳಿಯ ಮನವಿ. ಪುಟ್ಟ ಮಕ್ಕಳು, ವಯಸ್ಸಾದವರು, ಸೊ ಗರ್ಭಿಣಿಯರು ಎಲ್ಲ ಇರ್ತಾರೆ. ಎಲ್ಲರ ಆರೋಗ್ಯಕ್ಕೂ ಇದು ಅತ್ಯಂತ ಅಪಾಯಕಾರಿ. ಪ್ಯಾಕ್ ಮಾಡುವಾಗ ಸರಿಯಾದ ಇದನ್ನು ತಗೊಳ್ಳೋದಿಲ್ಲ. ಅದಕ್ಕೆ ಬೇಕಾದಂಥ ಕೇರ್ನ ಹೆಂಗೆ ಬೇಕಂಗೆ ಪ್ಯಾಕ್ ಮಾಡಿರ್ತಾರೆ ಅನಿಸುತ್ತೆ. ನೋಡಿ, ಜಿರಳೆ ಕಾಲು. ಇನ್ನು ಉಳಿದಿದ್ದ ಭಾಗಗಳು ಹುಡುಕಿದ್ರೆ ಸಿಗ್ಬೋದು ಇದರಲ್ಲೇ, ಅಥವಾ ಇನ್ಯಾರ ಮನೆ ಪ್ಯಾಕೆಟಲ್ಲಿ ಹೋಗಿರ್ತವೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡಿ ಆದಷ್ಟು. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಮಸ್ತೆ.